ಸ್ನೇಹಿತರೆ, ನಾವೀಗ ಮಲೇಷಿಯಾ ದೇಶದ ಪ್ರಸಿದ್ಧ ನಗರವಾದ ಕೌಲಾಲಂಪುರದಲ್ಲಿದ್ದೀವಿ. ಇದು ಪ್ರಪಂಚದಲ್ಲಿ ಅತಿ ಸುಂದರವಾದ ದೇಶಗಳ ಪಟ್ಟಿಯಲ್ಲಿ ಇದೊಂದು ಕೂಡ. ಇದು ಭಾರತ ದೇಶದಿಂದ 3000 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲಿಕ್ಕೆ ಮಾರ್ಚಿಂದ ಅಕ್ಟೋಬರ್ವರೆಗೆ ಸೂಕ್ತ ಕಾಲ. ವಾತಾವರಣ ತಂಪಾಗಿರುತ್ತದೆ. ಇಲ್ಲಿ ನೋಡುವಂಥ ಪ್ರಸಿದ್ಧ ಸ್ಥಳಗಳು ತುಂಬ ಇದೆ. ಇದು ಇಸ್ತಾನಾ ನಗರದಲ್ಲಿರುವ ಕೌಲಾಲಂಪುರ ನಗರದ ಪ್ಯಾಲೇಸ್. ಮಲೇಷಿಯಾ ರಾಜನಾದ ಸುಲ್ತಾನ್ಗಳ ನಿವಾಸವಾಗಿದೆ ಇದು. ಈ ಪ್ಯಾಲೇಸ್ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವೀಗ ಕೌಲಾಲಂಪುರ ನಗರದಲ್ಲಿರುವ ಮುಕ್ತಿಯ ಸ್ಮಾರಕ ಅಂದರೆ ಮೆರ್ಡೆಕಾ ಸ್ಕ್ವೇರ್ ಐತಿಹಾಸಿಕ ಸ್ಥಳದಲ್ಲಿದ್ದೇವೆ. ಇದು ಮಲೇಷಿಯಾ ದೇಶವು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿದ ರಾಷ್ಟ್ರೀಯ ಸಂಸ್ಕೃತಿಯ ಒಂದು ಮುಖ್ಯ ಭಾಗವಾಗಿದೆ. 1957ರಲ್ಲಿ ಮಲೇಷಿಯಾವು ಬ್ರಿಟಿಷ್ ಮಿಲಿಟರಿಯೊಂದಿಗೆ ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿದಾಗ ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿತ್ತು. ಈ ಸ್ಥಳವು ಸ್ವಾತಂತ್ರ್ಯದ ಹೋರಾಟದ ಮಹತ್ವವನ್ನು ತೋರಿಸುತ್ತದೆ. ಈ ಸ್ಥಳ ಒಂದು ಸುಂದರವಾದ ಸ್ಥಳದಲ್ಲಿದೆ. ತುಂಬ ಶುಚಿಯಾಗಿದೆ ಮತ್ತು ಸುತ್ತಮುತ್ತಲಿನ ಪರಿಸರ ಕೂಡ ಭಾಳ ಸುಂದರವಾಗಿದೆ. ಸಾಮಾನ್ಯವಾಗಿ ಕೌಲಾಲಂಪುರದಲ್ಲಿರುವ ಹಲವಾರು ಬಹುಮಹಡಿ ಕಟ್ಟಡಗಳನ್ನು ಕೂಡ ನಾವು ಇಲ್ಲಿಂದ ವೀಕ್ಷಿಸಬಹುದಾಗಿದೆ. ಇಲ್ಲಿ ಇರುವ ಸ್ಮಾರಕದ ಕೆಳಗಿರುವ ಬೃಹದಾಕಾರದ ಕಟ್ಟೆಯ ಮೇಲೆ ನಾವು ವಿಶ್ರಾಂತಿ ಕೂಡ ಪಡೀಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಕೂಡ ಕೊಟ್ಟಿರುತ್ತಾರೆ. ನಾವೀಗ ಅಬ್ದುಲ್ ಸಮದ್ ಕಟ್ಟಡ
ಅಬ್ದುಲ್ ಸಮದ್ ಬಿಲ್ಡಿಂಗ್ ಕೌಲಾಲಂಪುರದಲ್ಲಿರುವ ಐತಿಹಾಸಿಕ ಕಟ್ಟಡದಲ್ಲಿದ್ದೀವಿ. ಇದು ಮಲೇಷಿಯಾ ದೇಶದ ಕಲೆಯನ್ನು ಮತ್ತು ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ಈ ಕಟ್ಟಡವು 1897ರಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದು ಬ್ರಿಟಿಷ್ ಕಾಲದ ಕಟ್ಟಡ ಆಗಿದೆ. ಈ ಕಟ್ಟಡವು ಅನೇಕ ಸರ್ಕಾರಿ ಕಚೇರಿಗಳಿಗೆ ಉಪಯುಕ್ತವಾಗಿದೆ ಮತ್ತು ಇಲ್ಲಿ ವಿವಿಧ ಕಾರ್ಯಕ್ರಮಗಳು ಮತ್ತು ವಸತಿ ಮತ್ತು ಸ್ಥಳೀಯ ಉತ್ಸವಗಳು ಕೂಡ ನಡೆಯುತ್ತವೆ. ಸಾರ್ವಜನಿಕರಿಗೆ ಈ ಸ್ಥಳವನ್ನು ಭೇಟಿ ಮಾಡಲು ಅವಕಾಶವಿದೆ. ಕಟ್ಟಡದ ಸುತ್ತಲೂ ಹಲವಾರು ಉದ್ಯಾನವನಗಳು ಕೂಡ ಇದೆ. ಇಲ್ಲಿ ಸ್ಥಳೀಯ ಮತ್ತು ಪ್ರವಾಸಿಗರಿಗೆ ವಿಶ್ರಾಂತಿ ಪಡೆಯಲು ಇದು ಉತ್ತಮವಾದ ಸ್ಥಳ ಆಗಿದೆ. ಈ ಕಟ್ಟಡದ ಎದುರುಗಡೆ ವಿಶಾಲವಾದ ಆವರಣ ಇದೆ. ಮಕ್ಕಳಿಗೆ ಆಟ ಆಡಲು ಕೂಡ ಇದು ಈ ಮೈದಾನ ತುಂಬ ಅನುಕೂಲಕರವಾಗಿದೆ. ಈ ಕಟ್ಟಡದ ಸುತ್ತಲೂ ಕೌಲಾಲಂಪುರದ ಪ್ರಸಿದ್ಧ ಬಹುಮಹಡಿ ಕಟ್ಟಡಗಳನ್ನು ಕೂಡ ನಾವು ನೋಡಬಹುದು. ವಿಶೇಷವಾಗಿ ರಾತ್ರಿಯ ಹೊತ್ತಲ್ಲಿ ಹೊನಲು ಬೆಳಕಿನ ಬಣ್ಣ ಬಣ್ಣದ ಬೆಳಕಲ್ಲಿ ಕೌಲಾಲಂಪುರದ ಸುಂದರತೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನಾವೀಗ KL ಟವರ್, ಕೌಲಾಲಂಪುರ ಟವರ್ ಇಲ್ಲಿದ್ದೇವೆ. ಅಧಿಕೃತವಾಗಿ ಇದಕ್ಕೆ ಮಿನಾರಾ ಕೌಲಾಲಂಪುರ ಎಂದು ಕರೆಯಲ್ಪಡುವುದು ಸಹಜ. ಮಲೇಷಿಯಾ ರಾಜಧಾನಿಯ ಪ್ರಮುಖ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಟವರ್ ತನ್ನ ಎತ್ತರದ ಮತ್ತು ಶ್ರೇಷ್ಠ ವಿನ್ಯಾಸದ ಮೂಲಕ ನಗರದ ಚಿಹ್ನೆಯಾಗಿ ಪರಿಣಮಿಸಿದೆ. ಈ ಟವರ್ 421 ಮೀಟರ್ ಅಂದರೆ 1381 ಅಡಿ ಎತ್ತರದಲ್ಲಿದೆ. ಇದು ವಿಶ್ವದ ಅತಿ ಎತ್ತರದ ಟವರ್ನಲ್ಲಿಯೇ 7ನೇ ಸ್ಥಾನದಲ್ಲಿದೆ. ಇದು 1993ರಲ್ಲಿ ಸ್ಥಾಪಿತಗೊಂಡು ಈ ಟವರ್ 1996ರಲ್ಲಿ ಉದ್ಘಾಟಿಸಲಾಯಿತು. ಪ್ರವಾಸಿಗರಿಗೆ ಈ ಟವರ್ಗೆ ಭೇಟಿ ಕೊಡುವ ಸಮಯ ಬೆಳಗ್ಗೆ ಅಥವಾ ಸಂಜೆ ಉತ್ತಮವಾದ ಸಮಯ ಆಗಿದೆ. ಈ ಟವರ್ ಒಳಗಡೆ ನಾವು ಪ್ರವೇಶಿಸಬಹುದು. ಇಲ್ಲಿನ ಸುತ್ತಮುತ್ತಲಿನ ಪರಿಸರ ಸುಂದರವಾಗಿದೆ. ಇಲ್ಲಿ ಬಂದು ಈ ಟವರ್ನ ಸುತ್ತಲೂ ನೋಡುವಂಥ ಸ್ಥಳಗಳು ಕೂಡ ಇದೆ. ಈ ಟವರ್ನ ಸುತ್ತಲೂ ವಿಶ್ರಾಂತಿ ಪಡೆಯಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೀಗ ಪೆಟ್ರೋನಸ್ ಟ್ವಿನ್ ಟವರ್ನಲ್ಲಿದ್ದೀವಿ. ಇದು ಜೋಡಿ ಗೋಪುರಗಳು. ಇವು 1998ರಲ್ಲಿ ನಿರ್ಮಾಣಗೊಂಡು 1999ರಲ್ಲಿ ಉದ್ಘಾಟನೆಗೊಳಿಸಲಾಯಿತು. ಪ್ರತಿಯೊಂದು ಟವರ್ 452 ಮೀಟರ್ ಅಂದರೆ 1483 ಅಡಿ
ಎತ್ತರ ಇದೆ. ಇದರಲ್ಲಿ 88 ಮಹಡಿಗಳು ಕೂಡ ಇವೆ. ಪ್ರವಾಸಿಗರಿಗೆ 41ನೇ ಮಹಡಿಯವರೆಗೆ ಹೋಗಬಹುದು ಮತ್ತು 86ನೇ ಮಹಡಿಯಲ್ಲಿ ವೀಕ್ಷಣಾ ಡೆಕ್ ಮೂಲಕ ಕೌಲಾಲಂಪುರದ ನಗರದ ಪೂರ್ಣ ಸೌಂದರ್ಯವನ್ನು ಕೂಡ ನೋಡಿ ಆನಂದಿಸಬಹುದು. ಆದರೆ ಇದಕ್ಕೆ ಪ್ರವೇಶಕ್ಕೆ ನೀವು ಮುಂಚಿತವಾಗಿ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡುವುದು ತುಂಬ ಉತ್ತಮ. ಈ ಟವರ್ನಲ್ಲಿ ಸಂಜೆ 7ವರೆಗೆ ಲೈಟಿಂಗ್ ಶೋ ಬೇರೆ ಇರುತ್ತೆ, ಫ್ರೀ ಆಗಿರುತ್ತೆ, ಉಚಿತವಾಗಿರುತ್ತೆ. ಈ ಟವರ್ನ ಹಿಂಭಾಗ ಬಂದು ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿಕೊಂಡ್ರೆ ಸುಮಾರು 3/4 ಗಂಟೆ ಫೌಂಟೈನ್ ನೀರನ್ನು ಚಿಮ್ಮುವ ಮೂಲಕ ಮ್ಯೂಸಿಕ್ ಜೊತೆಗೆ ಹಾಡುಗಳ ಜೊತೆಗೆ ಭಾರತ ದೇಶದ ಹಲವಾರು ಪ್ರಸಿದ್ಧ ಹಾಡುಗಳನ್ನು ಕೂಡ ಅಲ್ಲಿ ಪ್ಲೇ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಕೂಡ ಅಲ್ಲಿ ಕಾರಂಜಿಗಳು ಕುಣಿದಾಡುತ್ತವೆ. ಇದು ಕೂಡ ನಾವು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಇದರ ಆನಂದವನ್ನು ಕೂಡ ನಾವು ಪಡಿಬೋದು. ಸ್ನೇಹಿತರೆ, ನಾವೀಗ ಕೌಲಾಲಂಪುರ ನಗರದಿಂದ ಸ್ವಲ್ಪವೇ ದೂರವಿರುವ ಬಟು ಕೇವ್ಸ್ನಲ್ಲಿದ್ದೀವಿ. ಈ ಹಿಂದೂ ಧಾರ್ಮಿಕ ತಾಣಕ್ಕೆ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪ್ರವಾಸಿಗರು ಬರುತ್ತಾರೆ. ಅದೂ ಅಲ್ಲದೆ ಇಲ್ಲಿರುವ ಷಣ್ಮುಖ ದೇವರ ಬೃಹತ್ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ಕ್ಷಣವೂ ಹೌದು. ಇದು 140 ಅಡಿ ಎತ್ತರದ ಮುರುಗನ್ ಪ್ರತಿಮೆಯಿಂದಲೇ ಇನ್ನಷ್ಟು ಗುರುತಿಸಿಕೊಂಡಿದೆ. ಇದು ವಿಶ್ವದ 2ನೇ ಅತಿ ಎತ್ತರದ ಮುರುಗನ್ ಪ್ರತಿಮೆ ಆಗಿದೆ. 2006ರ ಜನವರಿಯಲ್ಲಿ ಈ ಬೃಹತ್ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಈ ಪ್ರತಿಮೆಯ ನಿರ್ಮಾಣಕ್ಕೆ ಬರೋಬ್ಬರಿ 3 ವರ್ಷಗಳನ್ನು ತೆಗೆದುಕೊಂಡಿತು. ತಮಿಳಿಗರು ಷಣ್ಮುಖನನ್ನು ಮುರುಗನ್ ಎಂದು ಕರೆಯುತ್ತಾರೆ. ಇಲ್ಲಿ ವಾರ್ಷಿಕವಾಗಿ ನಡೆಯುವ ತೈಪೋಸಂ ಎಂಬ ಉತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. 1992ರಿಂದ ಇಲ್ಲಿ ತೈಪೋಸಂ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಗುಹೆಗಳಿಗೆ ಸುಮಾರು 400 ಮಿಲಿಯನ್ ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ. ಸುಣ್ಣದ ಕಲ್ಲಿನ ಬೆಟ್ಟದ ಮೇಲೆ ಈ ಗುಹೆಗಳನ್ನು ನೋಡಬಹುದು. ಶಿವ ಪಾರ್ವತಿ ಸುತ ಸ್ಕಂದನಿಗೆ ನಾನಾ ಹೆಸರುಗಳಿವೆ. ಸ್ಕಂದನನ್ನು ಕಾರ್ತಿಕೇಯ ಎಂದು ಕೂಡ ಕರೆಯಲಾಗುತ್ತದೆ. ಷಣ್ಮುಖ ದೇವತೆಗಳ ಸೇನಾಧಿಪತಿ ಅರ್ಥಾತ್ ಯುದ್ಧ ಮತ್ತು ವಿಜಯದ ದೇವತೆ ಎಂದೇ ಪ್ರಖ್ಯಾತಿ. ಸುಬ್ರಹ್ಮಣ್ಯ, ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಸ್ಕಂದನನ್ನು ಪೂಜಿಸಲಾಗುತ್ತದೆ. ಮಲಾಯಿ ಭಾಷೆಯಲ್ಲಿ ಬಟು ಎಂದರೆ ಬಂಡೆ ಎಂದರ್ಥ. ಇದೇ ಕಾರಣದಿಂದ ಈ ಬೆಟ್ಟವನ್ನು ಬಟು ಎಂದು ಗುರುತಿಸಲಾಗುತ್ತದೆ. ಆದರೆ ಈ ಗುಹೆಯೊಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಳ್ಳಲು ಕಾರಣ ಭಾರತೀಯ ಮೂಲದ ವ್ಯಾಪಾರಿ ಕೆ. ತಂಬೂರಿಸ್ವಾಮಿ ಪಿಳ್ಳೈ ಎಂಬ ತಮಿಳು ವ್ಯಾಪಾರಿಯೊಬ್ಬರು ಈ ಗುಹೆಯನ್ನು ಪೂಜಾ ಸ್ಥಳವಾಗಿ ರೂಪುಗೊಳಿಸಿದರು. ಅಂದಿನಿಂದ ಈ ತಾಣ ಇನ್ನಷ್ಟು ಖ್ಯಾತಿ ಗಳಿಸಿತು. ಈ ಗುಹೆಯ ಹೊರತಾಗಿ ಇಲ್ಲಿ ಹಲವಾರು ದೇವಾಲಯಗಳೂ ಇವೆ. ಬೆಟ್ಟದ ಪ್ರದೇಶದಲ್ಲಿಯೇ ಮುರುಗನ್ ದೇವರ ಬೃಹತ್ ವಿಗ್ರಹವನ್ನು ನೋಡಬಹುದು. ಇನ್ನು ಈ ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗಲು 272 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಇದರೊಂದಿಗೆ ಇಲ್ಲಿ ಆರ್ಟ್ ಗ್ಯಾಲರಿ ಕೇವ್, ಮ್ಯೂಸಿಯಂ ಕೇವ್ ಮತ್ತು ರಾಮಾಯಣ ಕೇವ್ ಎಂದು ಕರೆಸಿಕೊಳ್ಳುವ ಇತರ ಗುಹೆಗಳೂ ಇವೆ. ಆರ್ಟ್ ಗ್ಯಾಲರಿ ಮತ್ತು ಮ್ಯೂಸಿಯಂ ಕೇವ್ನಲ್ಲಿ ಪ್ರತಿಮೆಗಳು ಮತ್ತು ವರ್ಣಚಿತ್ರಗಳಂಥ ಹಿಂದೂ ಧಾರ್ಮಿಕ ಕಲಾಕೃತಿಗಳನ್ನು ನೋಡಬಹುದು. ಇನ್ನು ರಾಮಾಯಣ ಕೇವ್ನಲ್ಲಿ ರಾಮನ ಕಥೆಯನ್ನು ಹೇಳುವ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ಈ ಗುಹೆಯ ಹೊರಗೆ 15 ಮೀಟರ್ ಎತ್ತರದ ಆಂಜನೇಯ ಸ್ವಾಮಿಯ ಪ್ರತಿಮೆ ಕೂಡ ಇದೆ.
ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ, ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.